ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ. ನಾವು ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ, ಸಾರ್ಥಕತೆ ಕಾಣಬೇಕಾದರೆ ನಾವು ಕ್ರಿಯಾಶೀಲರಾಗಿದ್ದರೆ ಮಾತ್ರ ಸಾಧ್ಯ. ಅಂದರೆ ಸದಾ ಲವಲವಿಕೆಯಿಂದ, ಆಸಕ್ತಿಯಿಂದ ವಹಿಸಲ್ಪಟ್ಟ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವುದು, ಹೊಸ ವಿಷಯಗಳನ್ನು ತಿಳಿದು ಅರ್ಥೈಸಿಕೊಳ್ಳುವ ತುಡಿತ ಎಂದೆಲ್ಲ ವ್ಯಾಖ್ಯಾನಿಸಬಹುದು. ಕ್ರಿಯಾಶೀಲ ವ್ಯಕ್ತಿಗಳು ಅವಕಾಶಗಳಿಗೆ ಕಾಯುವ ಬದಲು ಉತ್ತಮ ಅವಕಾಶಗಳನ್ನು ಹುಡುಕುತ್ತಾ ಅವುಗಳ ಸದ್ಬಳಕೆ ಮಾಡಿಕೊಳ್ಳುತ್ತಾರೆ. ಸೋಮಾರಿಗಳಲ್ಲ. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಹಿಂಜರಿಯದೆ ಅವುಗಳನ್ನು ಸವಾಲಾಗಿ ಸ್ವೀಕರಿಸಿ ಈಸಿ ಜಯಿಸಬೇಕು ಎಂಬಂತೆ ತೊಂದರೆಗಳನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ವಿ ವ್ಯಕ್ತಿಗಳೆನಿಸಿಕೊಳ್ಳುತ್ತಾರೆ. ಸದಾ ಹೊಸತನ, ಹೊಸ ತಂತ್ರಜ್ಞಾನಗಳನ್ನು, ಇತರರ ಸಾಧನೆಗಳನ್ನು ಅರ್ಥೈಸಿಕೊಳ್ಳುವ ಕಾರ್ಯಪ್ರವೃತ್ತಿ ಹೊಂದಿರುತ್ತಾರೆ. ಕ್ರಿಯಾಶೀಲ ವ್ಯಕ್ತಿಗಳು ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಸಮಯ ಪ್ರಜ್ಞೆಯಿಂದಲೇ ಸದಾ ಕಾರ್ಯನಿರತರಾಗಿರುತ್ತಾರೆ. ನಾಳೆ ಮಾಡುವ ಕೆಲಸವನ್ನು ಇಂದೇ ಮಾಡು, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡು ಎಂಬಂತೆ ನಾವು ಸದಾ ಕಾರ್ಯತತ್ಪರರಾದರೆ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗಲು ಸಾಧ್ಯ. ಒಂದು ದೇಶ ಪ್ರಗತಿ ಪಥದತ್ತ ಮುನ್ನುಗ್ಗಬೇಕಾದರೆ ಪ್ರತಿ ಸಮಾಜ ಅಭಿವೃದ್ಧಿಯಾಗಬೇಕು. ಸಮಾಜದಲ್ಲಿ ಅಭಿವೃದ್ಧಿಯಾಗುವುದು ಇಂತಹ ಕ್ರಿಯಾಶೀಲ ವ್ಯಕ್ತಿಗಳಿಂದಲೇ ಎಂದರೆ ತಪ್ಪಾಗಲಾರದು. ಆದ್ದರಿಂದ ಪ್ರತಿಯೊಬ್ಬರೂ ಸೋಮಾರಿತನವನ್ನು ಬಿಟ್ಟು ಸಮಯ ಪಾಲನೆ, ಶ್ರಮ, ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯನಿರತರಾದರೆ ಪ್ರತಿ ಸಮಾಜವೂ ಪ್ರಗತಿ ಪಥದಲ್ಲಿ ಸಾಗುತ್ತದೆ. ತನ್ಮೂಲಕ ದೇಶದ ಅಭಿವೃದ್ಧಿ ಸಾಗುತ್ತದೆ. ಇತಿಹಾಸವನ್ನು ಗಮನಿಸಿದಾಗ ಮಹಾನ್ ವ್ಯಕ್ತಿಗಳೆಲ್ಲರೂ ತಮ್ಮ ಕ್ರಿಯಾಶೀಲತೆಯಿಂದಲೇ ಯಶಸ್ವಿ ವ್ಯಕ್ತಿಗಳಾಗಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಯುತ್ತದೆ. ಕಾಯುವವರು ಕನಸು ಕಾಣುತ್ತಾರೆ, ಕಾರ್ಯನಿರ್ವಹಿಸುವವರು ಇತಿಹಾಸ ನಿರ್ಮಿಸುತ್ತಾರೆ. ಆದ್ದರಿಂದ ನಾವು ಕ್ರಿಯಾಶೀಲರಾಗಬೇಕಾದರೆ ಸದಾ ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಶ್ರಮವೇ ಯಶಸ್ಸಿನ ಮೆಟ್ಟಿಲು. ಶ್ರಮವಿಲ್ಲದೆ, ಚಟುವಟಿಕೆ ಇಲ್ಲದೆ, ಕ್ರಿಯಾಶೀಲತೆ ಇಲ್ಲದೆ ಯಾವುದೇ ಸಾಧನೆಯೂ ಸಾಧ್ಯವಿಲ್ಲ. ನೀರು ನಿಂತರೆ ಕೊಚ್ಚೆಯಾಗಿ ಕ್ರಿಮಿಕೀಟಗಳ ಆವಾಸ ಸ್ಥಾನವಾಗುತ್ತದೆ. ಅದೇ ನೀರು ಹರಿಯುತ್ತಿದ್ದರೆ ಪವಿತ್ರವಾಗಿರುತ್ತದೆ. ಸಕಲ ಜೀವ ಚೈತನ್ಯಗಳ ಪ್ರಾಣ ಚೈತನ್ಯವಾಗುತ್ತದೆ. ಅದೇ ರೀತಿ ಮನುಷ್ಯ ಕೂಡ ಕ್ರಿಯಾಶೀಲನಾಗಿದ್ದರೆ ಪ್ರಗತಿ ಖಚಿತ. ಸೋಮಾರಿಯಾದರೆ ಅವನತಿಗೆ ಹಾದಿ. ಯೋಚನೆ, ಆರಂಭ, ಕ್ರಿಯಾಶೀಲತೆ, ಸಾಧನ, ನಿರಂತರತೆ, ವಿಜಯ ಇದೇ ಯಶಸ್ಸಿನ ಸೂತ್ರವಾಗಿದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ನಾಣ್ಣುಡಿಯಂತೆ ಇಂದಿನ ಮಕ್ಕಳಿಗೆ ಅವರ ಕಲಿಕೆಯೊಂದಿಗೆ ಸುಪ್ತ ಪ್ರತಿಭೆಗಳನ್ನು ವ್ಯಕ್ತಪಡಿಸಲು ಪೋಷಕರು, ಶಿಕ್ಷಕರು, ಶಿಕ್ಷಣ ವ್ಯವಸ್ಥೆ, ಸಮಾಜ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಇದರಿಂದ ಅವರು ಮೊಬೈಲ್ಗಳ ದಾಸರಾಗುವ ಬದಲು ಕ್ರಿಯಾಶೀಲತೆಯಿಂದ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಲು, ಅವಕಾಶಗಳ ಸಮಯದ ಸದ್ಬಳಕೆ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡುವಂತಾಗಬೇಕು. ಇಂದಿನ ಯುವಜನತೆಯ ಶಕ್ತಿ ಸಾಮರ್ಥ್ಯ ಮೊಬೈಲ್ ಸಾಮ್ರಾಜ್ಯದಲ್ಲಿ ಕಳೆದು ಹೋಗುವುದರೊಂದಿಗೆ ಅವರ ಜೀವನದ ಅತ್ಯಮೂಲ್ಯ ಸಮಯ, ಅವಕಾಶಗಳು ವ್ಯರ್ಥವಾಗುತ್ತಿವೆ. ಆಟ, ಕಲಿಕೆ, ಪಾಠಗ್ರಹಿಕೆಯಲ್ಲಿ ನಿರಾಸಕ್ತಿ, ಸದಾ ಟಿವಿ, ಮೊಬೈಲ್ ವೀಕ್ಷಣೆಗಳಲ್ಲಿ ಕಾಲ ಕಳೆಯುವ ಬದಲು ಪ್ರಪಂಚದ ಆಗುಹೋಗುಗಳು, ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವ, ಜನಪರ ಕಾಳಜಿ ಹೊಂದಿರುವ ಜವಾಬ್ದಾರಿಯುತ, ಉತ್ಸಾಹಿ, ಕ್ರಿಯಾಶೀಲ ವ್ಯಕ್ತಿಗಳಾಗಿ ರೂಪುಗೊಳಿಸಿ ದೇಶಪ್ರೇಮಿ ಪ್ರಜೆಗಳನ್ನಾಗಿ ಬೆಳೆಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಕ್ರಿಯಾಶೀಲತೆ ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶಾಲೆ, ಕಾಲೇಜು ಅಥವಾ ಕೆಲಸದ ಸ್ಥಳದಲ್ಲಿ ಸದಾ ಕ್ರಿಯಾಶೀಲ ವ್ಯಕ್ತಿಯೇ ನಾಯಕನಾದರೆ ನಿಷ್ಕ್ರಿಯ ವ್ಯಕ್ತಿ ಎಂದೆಂದಿಗೂ ಪ್ರೇಕ್ಷಕನಾಗಿಯೇ ಉಳಿಯುತ್ತಾನೆ. ಆದುದರಿಂದ ನಾವು ಪ್ರೇಕ್ಷಕರಾಗಿರುವ ಬದಲು ನಾಯಕರಾಗಿ ಬೆಳೆಯುತ್ತಾ ಕ್ರಿಯಾಶೀಲತೆಯಿಂದ ಸಮಸ್ಯೆಗಳನ್ನು ಎದುರಿಸುವುದರೊಂದಿಗೆ ಅವಕಾಶಗಳನ್ನು ಸಾಧನೆಯ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸುತ್ತಾ ಜಯಶೀಲರಾಗೋಣ. ಸಮಸ್ಯೆಗಳನ್ನು ಕಂಡಾಗ ಹೆದರದೆ, ಸೋಲುಂಡಾಗ ಕುಸಿಯದೆ ಅವುಗಳಿಗೆ ಪರಿಹಾರ ಹುಡುಕುತ್ತಾ ಕಲಿಯುತ್ತಾ ಯಶಸ್ಸಿನೆಡೆಗೆ ಸಾಗೋಣ. ಬಿತ್ತಿದಂತೆ ಬೆಳೆ, ಬೆವರು ಸುರಿಸಿದರೆ ಭವಿಷ್ಯ ಬೆಳಗುತ್ತದೆ. ಇದಕ್ಕೆಲ್ಲ ಕ್ರಿಯಾಶೀಲರಾಗಿ ನಮ್ಮ ಜೀವನ ರೂಪಿಸಿಕೊಂಡರೆ ಯಶಸ್ಸು ನಮ್ಮೊಂದಿಗೇ ಸಾಗುತ್ತದೆ. ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.